ಶ್ರೀಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಅಮೃಣೀಪತಿ ವೇದವ್ಯಾಸಾಯ ನಮಃ. ಹರಿ ಓಂ. ಯದ್ಯತ್ರ ಪ್ರಿದುಮಂಡಲಸ್ಯ ತನುತೆ ವೈಕುಂಠಯಾತ್ರಾಂ ಪರಾಂ ಯತ್ರ ಕ್ಷಿಪ್ತತಿಲಾಮಹಂತಿ ತಿಲಶಃ ಕುರ್ವಂತಿ ಪಾಪಾನ್ಯಹೋ ಪಿಂಡೋ ಯತ್ರ ಸಮರ್ಪಿತೋ ಯಮಭಟಾನ್ ಪಿಂಡೀಕರೋತ್ಯಕ್ಷತಾ ಮರ್ತ್ಯಸ್ಮಾಕ್ಷತಮೀಡ್ಯತಾಂ ಸ್ತುತಿತತೆ ಸ್ತಂ ವಿಷ್ಣುಪಾದಂ ಭಜೆ. ಪರಮ ಪವಿತ್ರವಾದ ಕ್ಷೇತ್ರ ಗಯಾ ಕ್ಷೇತ್ರ. ಗಯಾ ಕ್ಷೇತ್ರದ ಬಗ್ಗೆ ಪುರಾಣಗಳಲ್ಲಿ, ಇತಿಹಾಸಗಳಲ್ಲಿ ಅನೇಕ ವಿಧವಾಗಿರತಕ್ಕಂಥ ವಿಚಾರಗಳನ್ನು ನಾವು ಅಲ್ಲಲ್ಲಿ ಕಾಣ್ತೇವೆ. ಮಹಾಭಾರತದಲ್ಲಿ ಉಲ್ಲೇಖ ಇದೆ, ಗರುಡ ಪುರಾಣಗಳಲ್ಲಿ, ವಾಯುಪುರಾಣದಲ್ಲಿ, ಇನ್ನೂ ಅನೇಕ ಪುರಾಣಗಳಲ್ಲಿ, ಶ್ರಾದ್ದ ಪ್ರಕರಣಗಳಲ್ಲಂತೂ ಧರ್ಮಶಾಸ್ತ್ರಗಳಲ್ಲಿ ಹೆಜ್ಜೆ ಹೆಜ್ಜೆಗೆ ಗಯಾ ಕ್ಷೇತ್ರದ ಮಹಾತ್ಮೆಯನ್ನು ಸಾರುವಂತಹ ಶ್ಲೋಕಗಳನ್ನು ನಾವು ಕೇಳ್ತೇವೆ. ವಿಶೇಷವಾಗಿ ಆ ಗಯಾ ಕ್ಷೇತ್ರದ ಬಗ್ಗೆ ಹೇಳುವಾಗ ಮಹಾಭಾರತದಲ್ಲಿ ಒಂದು ಮಾತನ್ನು ಹೇಳ್ತಾರೆ, ಏಷ್ಟವ್ಯಾ ಬಹವಃ ಪುತ್ರ ಯದ್ಯೇಕೋಪಿ ಗಯಾಂ ವ್ರಜೇತ್. ಅನೇಕ ಮಕ್ಕಳನ್ನು ಪಡೆಯಿರಿ, ಆ ಮಕ್ಕಳು ಪಡೆದವರಲ್ಲಿ ಒಬ್ಬರಾದರೂ ಹೋಗಿ ಗಯಾ ಕ್ಷೇತ್ರದಲ್ಲಿ ಶ್ರಾದ್ದ ಮಾಡಿಯಾನು ಅಂತ. ಗರುಡ ಪುರಾಣ ಹೇಳುತ್ತದೆ, ಜೀವತೋ ವಾಕ್ಯಕರಣಾತ್ ಪ್ರತ್ಯಬ್ಧಂ ಭೂರಿಭೋಜನಾತ್ ಗಯಾಯಾಂ ವಿಷ್ಣುದಾನಾಚ ತ್ರಿಭಿಃ ಪುತ್ರಸ್ಯ ಪುತ್ರದ. ಒಬ್ಬ ವ್ಯಕ್ತಿ ತಾನು ತಂದೆ ತಾಯಿಗಳು ಬದುಕಿದ್ದಾಗ ಅವರ ಮಾತನ್ನು ಕೇಳುವುದು ಆ ತಂದೆ ತಾಯಿಗಳಿಗೆ ಮಾಡುವಂಥ ದೊಡ್ಡ ಸೇವೆಯೇ. ಅವರು ಕಾಲವಾದ ನಂತರದಲ್ಲಿ ವರ್ಷಶ್ರಾದ್ದಗಳು ಇತ್ಯಾದಿಗಳು ಬಂದಾಗ ಬ್ರಾಹ್ಮಣರ ಭೂರಿಭೋಜನ ಮಾಡಿಸಬೇಕು. ಅವನು ಜೀವನದಲ್ಲಿ ಒಮ್ಮೆಯಾದರೂ ಪಿತೃಗಳನ್ನು ಉದ್ದೇಶಿಸಿಕೊಂಡು ಗಯಾ ಕ್ಷೇತ್ರದಲ್ಲಿ ಆ ವಿಷ್ಣುಪಾದದ ಮೇಲೆ ಪಿಂಡದಾನವನ್ನು ಮಾಡೋದರಿಂದಾಗಿ ಮಾಡಿದರೆ ಅಂತ ವ್ಯಕ್ತಿಯನ್ನು ನಿಜವಾದ ಪುತ್ರ ಅಂತ ಕರೀರಿ ಅಂತ ಗರುಡ ಪುರಾಣ ಹೇಳ್ತಾ ಇದೆ. ಹೀಗೆ ಗಯಾ ಕ್ಷೇತ್ರದ ಬಗ್ಗೆ ಹೇಳದೇ ಇರತಕ್ಕಂಥ ಪುರಾಣಗಳೇ ಇಲ್ಲ. ಆ ಗಯಾ ಕ್ಷೇತ್ರದ ವಿಷ್ಣುಪಾದದ ಸ್ಮರಣೆಯನ್ನ ಶ್ರಾದ್ದದಲ್ಲಿ ಅವಶ್ಯವಾಗಿ ಮಾಡುವುದಕ್ಕಾಗಿ ಪದೇ 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 ಗಯೇಯಂ 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 ಎಂಬುದಾಗಿ ಗಯಾ ಕ್ಷೇತ್ರದ ಧ್ಯಾನವನ್ನು ಮಾಡಿಸ್ತಾರೆ, ಗಯಾ ಕ್ಷೇತ್ರದ ನಾಮೋಚ್ಚಾರಣೆಯನ್ನು ಮಾಡುತ್ತಾರೆ. ನಿಜ, ಎಲ್ಲಾ ಕ್ಷೇತ್ರಗಳು ಪರಮ ಪವಿತ್ರವಾದದ್ದೇ. ಅದರ ವಿಶೇಷವಾಗಿ ಪಿತೃಗಳಿಗೆ ಮೋಕ್ಷದಾಯಕವಾಗಿರುವಂತೆ ನಮಗೆ ಭಾಸವಾಗುವಂಥ ಅದ್ಭುತವಾದ ಕ್ಷೇತ್ರ ಅಂದರೆ ಅದು ಗಯಾ ಕ್ಷೇತ್ರ. ಆ ಪರಮಾತ್ಮನ ದಿವ್ಯವಾದ ರೂಪಗಳನ್ನು ನಾವು ಎಷ್ಟು ಕೊಂಡಾಡಿದರೂ ಸಾಕಾಗೋದಿಲ್ಲ. ನಖಶಿಖಾಂತವಾಗಿ ಪರಮಾತ್ಮನ ಯಾವ ಅವಯವಗಳಲ್ಲೂ ಭೇದ ಇಲ್ಲ. ನಾವು ಸಾಮಾನ್ಯವಾಗಿ ಅನೇಕ ಕಡೆ ಪರಮಾತ್ಮನ ಪ್ರತಿಮೆಗಳನ್ನು ಪೂಜೆ ಮಾಡ್ತೇವೆ, ಪರಮಾತ್ಮನ ಪ್ರತಿಮೆಗಳನ್ನು ಪೂಜೆ ಮಾಡುತ್ತೇವೆ, ಸಾಲಿಗ್ರಾಮಗಳನ್ನು ಪೂಜೆ ಮಾಡುತ್ತೇವೆ. ಆದರೆ ವಿಶೇಷವಾಗಿ ಆ ಗಯಾ ಕ್ಷೇತ್ರದಲ್ಲಿ ಪರಮಾತ್ಮನ ಪಾದವನ್ನು ಪೂಜೆ ಮಾಡ್ತಾರೆ. ಇದೊಂದು ದೊಡ್ಡ ಮಹತ್ತರ. ಅವಾಗಲೇ ಹೇಳಿದಾಗ ಪರಮಾತ್ಮನ ಯಾವ ಅವಯವಗಳಿಗೂ ಭೇದ ಇಲ್ಲ. ಪರಮಾತ್ಮನ ಕಾಲಿನಿಂದ ಏನು ಕೆಲಸ ಆಗ್ತದೋ ಒಂದು ಉಗುರಿನಿಂದಲೂ ಅದೇ ಕೆಲಸ ಆಗ್ತದೆ. ಅಷ್ಟು ಪರಮಾತ್ಮ ಎಲ್ಲ ಕಡೆಗೂ ಅಭೇದ ರೂಪದಿಂದ ವ್ಯಾಪ್ತನಾಗಿದ್ದಾನೆ. ಅದರಿಂದಾಗಿ ಅಂತಹ ಪರಮ ಪವಿತ್ರವಾಗಿರ್ತಕ್ಕಂಥ ಪರಮಾತ್ಮನ ಪಾದ ಮೂಡಿ ಪವಿತ್ರವಾದ ಕ್ಷೇತ್ರ ಅದು ಗಯಾ ಕ್ಷೇತ್ರ. ಎಷ್ಟು ಸುಂದರ! ಇವತ್ತಿಗೂ ಆ ಪಾದವನ್ನು ಅಭಿಷೇಕಾದಿಗಳನ್ನು ಮಾಡಿದಾಗ ಅಲ್ಲಿ ನೋಡಲಿಕ್ಕೆ ವೈಭವೇ ಕಣ್ಣುಗಳು ಸಾಕಾಗುವುದಿಲ್ಲ. ಅಷ್ಟು ಅದ್ಭುತವಾಗಿರತಕ್ಕಂಥ ಕ್ಷೇತ್ರ ಆ ಪರಮ ಪವಿತ್ರವಾಗಿರ್ತಕ್ಕಂಥ ಪರಮಾತ್ಮನ ಧ್ವಜ ವಜ್ರಾಂಕುಶ ಚಿಹ್ನೆಗಳಿಂದ ಕೂಡಿರ್ತಕ್ಕಂಥ ಆ ಪರಮಾತ್ಮನ ಪಾದ ಒತ್ತಿದ ಪರಮಾತ್ಮನ ಪಾದದಿಂದ ಪುನೀತವಾಗಿ ಜಗತ್ತಿಗೆ ಕಲ್ಯಾಣವುಂಟು ಮಾಡುವಂಥ ಕ್ಷೇತ್ರ ಅದು ಗಯಾ ಕ್ಷೇತ್ರ. ಅನೇಕ ಮಾತುಗಳನ್ನು ಈ ಗಯಾ ಕ್ಷೇತ್ರದ ಬಗ್ಗೆ ಎಷ್ಟು ಸ್ವಾರಸ್ಯಕರ ಅಂತಂದರೆ, ನಾವು ತೀರ್ಥ ಅಂತ ಮನೆಯಲ್ಲಿ ಮಾಡಬೇಕಾದ್ರೆ ಅನೇಕ
ಒಂದು ಶಾಲಿಗ್ರಾಮ ಇರಬೇಕು, ಒಂದು ಚಕ್ರಾಂಕಿತ ಇರಬೇಕು, ಇನ್ನೊಂದು ಸುದರ್ಶನ ಇರಬೇಕು, ಪರಮಾತ್ಮನ ಪ್ರತಿಮೆ ಇರಬೇಕು. ಪರಮಾತ್ಮನ ಪ್ರತಿಮೆ ಇದ್ದರೆ ಅಷ್ಟೇ ಸಾಕಾಗಲಿಲ್ಲ, ಇವೆಲ್ಲವೂ ಪರಮಾತ್ಮನ ಸನ್ನಿಧಾನವೇ, ಅದರ ಜೊತೆಗೆ ವಿಷ್ಣುಪಾದವೂ ಬೇಕು ಅನ್ನುವಂಥ ಒಂದು ನಿಯಮವನ್ನು ನಮ್ಮ ಗುರು ಹಿರಿಯರುಗಳು ಹಾಕಿಕೊಟ್ಟಿದ್ದಾರೆ. ಅದರಿಂದಾಗಿ ಪರಮಾತ್ಮನ ಪಾದೋದಕ ಆಗಬೇಕಾದ್ರೆ, ಅದು ತೀರ್ಥ ಅಂತ ಆಗಬೇಕಾದ್ರೆ ಈ 5-4 ಜೊತೆಗೆ ವಿಷ್ಣುಪಾದವನ್ನು ಸೇರಿಸಿದ್ದಾರೆ. ಅಷ್ಟು ಪರಮ ಪಾವಿತ್ರತೆ ಪರಮಾತ್ಮನ ಪಾದಕ್ಕಿದೆ. ಆ ಕ್ಷೇತ್ರದ ಬಗ್ಗೆ ಒಂದೆರಡು ವಿಚಾರಗಳನ್ನು, ಜೊತೆಗೆ ಶ್ರಾದ್ದ ಕಾಲದಲ್ಲಿ ಯಾಕೆ ಈ ಗಯಾ ಕ್ಷೇತ್ರದ ಧ್ಯಾನವನ್ನು ಇಷ್ಟು ಮಾಡಿಸ್ತಾರೆ, ಗಯಾ ಕ್ಷೇತ್ರದ ಸ್ಮರಣೆಯನ್ನು ಯಾಕೆ ತಂದ್ಕೋಬೇಕು, ಇದರ ಬಗ್ಗೆ ಆ ಕ್ಷೇತ್ರದಿಂದ ತಿಳಿಯುವಂಥ ವಿಚಾರಗಳೇನು, ಯಾಕೆ ಇಷ್ಟು ಪ್ರಾಶಸ್ತ್ಯವನ್ನು ಶ್ರಾದ್ದ ಕಾಲದಲ್ಲಿ ಗಯಾ ಕ್ಷೇತ್ರಕ್ಕೆ ಕೊಟ್ಟಿದ್ದಾರೆ ಅನ್ನುವ ವಿಚಾರವನ್ನು ನಾವು ಅಲ್ಪವಾಗಿ ಪೂರ್ಣವಾಗಿ ತಿಳಿಲಿಕ್ಕಾಗೋದಿಲ್ಲ. ಯಾಕಂದರೆ ಬಹಳಷ್ಟು ವಿಸ್ತಾರವಾಗಿರ್ತಕ್ಕಂಥದ್ದು. ಅದರೊಳಗೆ ಒಂದೆರಡು ಮಾತುಗಳಲ್ಲಿ ಇದರ ವಿಚಾರವನ್ನು ತಿಳಿದು ಚಿಂತನೆಯನ್ನು ಮಾಡಲಿಕ್ಕೆ, ಆ ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರರಾಗಲಿಕ್ಕೆ ಪ್ರಯತ್ನವನ್ನು ಮಾಡೋಣ. ಗಯಾ ಕ್ಷೇತ್ರದಲ್ಲಿ ಒಂದು ವಾಯುಪುರಾಣದಲ್ಲಿ ವಿಸ್ತಾರವಾಗಿ ಗಯಾ ಕ್ಷೇತ್ರದ ಮಹಾತ್ಮೆಯನ್ನು ಹೇಳಿದ್ದಾರೆ. ಅಲ್ಲಿ ಒಂದು ಬಹಳ ಸುಂದರವಾದ ಮಾತನ್ನು ಹೇಳ್ತಾರೆ. ಅದು ನಾರದರ ಮತ್ತು ಸನತ್ ಕುಮಾರರ ಒಂದು ಸಂವಾದ ರೂಪವಾಗಿರ್ತಕ್ಕಂಥದ್ದು. ಗಯಾ ಪ್ರಾಪ್ತಂ ಸುತಂ ದೃಷ್ಟ್ವಾ ಪಿತॄಣಾಂ ಉತ್ಸವೋ ಭವೇತ್ ಪದ್ಭ್ಯಾಮಪಿ ಜಲಂ ಸ್ಪೃಷ್ಟ್ವಾ ಸೋ ಅಸ್ಮಭ್ಯಂ ಕಿಂ ನ ದಾಸ್ಯತಿ. ಗಯಾ ಕ್ಷೇತ್ರಕ್ಕೆ ಮಕ್ಕಳು ಹೋದರೆ ಪಿತೃಗಳು ಉತ್ಸವವನ್ನು ಆಚರಣೆಯನ್ನು ಮಾಡ್ತಾರಂತೆ. ಬಹಳ ಸಂತೋಷವನ್ನು ಪಡ್ತಾರಂತೆ ಪಿತೃಗಳು. ಈ ಲೋಕವನ್ನು ತ್ಯಜಿಸಿರ್ತಕ್ಕಂಥ ಪಿತೃಗಳು ಅತ್ಯಂತ ಸಂತೋಷ ಭರಿತರಾಗ್ತಾರಂತೆ. ಯಾಕಂದ್ರೆ ನನ್ನ ಮಗ ಕೈಯಿಂದ ತಿಲತರ್ಪಣ ಕೊಡ್ತಾನೋ ಬಿಡ್ತಾನೋ, ಕಾಲಿಂದ ಕೊಟ್ಟರೂ ಪರವಾಗಿಲ್ಲ ಅಂತ. ಪದ್ಭ್ಯಾಮಪಿ ಜಲಂ ಸ್ಪೃಷ್ಟ್ವ, ಅಷ್ಟು ಅವರು ಯಾವಾಗಲೂ ಪಿತೃಗಳು ನನ್ನ ಮಕ್ಕಳು ಗಯೆಗೆ ಹೋಗ್ಲಿ ಅಂತೇಳಿ ಹಂಬಲಿಸ್ತಾರಂತೆ. ಅದರಿಂದಾಗಿ ಪಿತೃಗಳು ಸಂತೋಷಭರಿತರಾಗಿ ನಮ್ಮ ಹೆಸರನ್ನು ಹೇಳ್ಕೊಂಡು ಇವನು ಕಾಲಿಂದಲಾದರೂ ತರ್ಪಣ ಕೊಡ್ಲಿ ಆ ಕ್ಷೇತ್ರದಲ್ಲಿ, ಅಷ್ಟರ ಮಟ್ಟಿಗೆ ಆ ಪಿತೃಗಳು ಹಂಬಲ ಆ ಒಂದು ತರ್ಪಣ ಇತ್ಯಾದಿಗಳ ಮೇಲೆ ಇರ್ತದೆ. ಕಾರಣ ಅದರಿಂದಾಗಿ 2 ಫಲ ಇದೆ. ಒಂದು, ಮಾಡಿದ ಕರ್ತೃವಿಗೆ ವಿಶೇಷವಾಗಿರ್ತಕ್ಕಂಥ ಫಲ, ಪಿತೃಗಳಿಗೆ ಒಂದು ಅದ್ಭುತವಾಗಿರ್ತಕ್ಕಂಥ ಆನಂದ ಉಂಟಾಗ್ತದೆ ಅನ್ನೋದ್ರೊಳಗೆ ಸಂಶಯವಿಲ್ಲ. ಅದರಿಂದಾಗಿ ಅಷ್ಟು ಪಿತೃಗಳು ಗಯಾ ಕ್ಷೇತ್ರಕ್ಕೆ ಮಕ್ಕಳು ಹೋಗುವುದನ್ನು ಹಂಬಲಿಸ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅದರಿಂದಾಗಿ ಇದು ಸಾಮಾನ್ಯ ಎಲ್ಲ ತಂದೆ ತಾಯಿಗಳ ಸಲುವಾಗಿ ಮಕ್ಕಳು ಗಯಾ ಕ್ಷೇತ್ರದಲ್ಲಿ ಶ್ರಾದ್ದವನ್ನು ಮಾಡಬೇಕು ಅಂತಕ್ಕಂಥ ಒಂದು ವೈಶಿಷ್ಟ್ಯವನ್ನು ತಿಳಿಸುವಂಥ ವಾಕ್ಯ. ಇನ್ನು ಕೆಲವರು ಸನ್ಯಾಸಿಗಳಾಗ್ಬಿಟ್ಟಿರ್ತಾರೆ, ಅವ್ರ ತಂದೆ ತಾಯಿಗಳಿಗೆ ಹೇಗೆ, ಅವರಿಗೆ ಶ್ರಾದ್ದವನ್ನೇ ಮಾಡೋದಿಲ್ಲಲ್ಲ ಅವರು ಅಂತಂದರೆ, ಅದನ್ನೂ ಕ್ಷೇತ್ರ ಮಹಾತ್ಮೆ ತಿಳಿಸ್ತಾ ಇದೆ. ಸನ್ಯಾಸಿಯಾದವನು ಸಹಿತ ತನ್ನ ಪಿತೃಗಳನ್ನು ಉದ್ದೇಶಿಸಿ ವಿಷ್ಣುಪಾದದ ಮೇಲೆ ದಂಡಕಾಷ್ಟವನ್ನ ತೋರಿಸಿದರೆ ಸಾಕಂತೆ. ಆ ದಂಡ ಕೈಯಲ್ಲಿ ಇಟ್ಕೊಂಡಿರ್ತಲ್ಲ ಸನ್ಯಾಸಿಗಳು, ಆ ದಂಡಕಾಷ್ಟವನ್ನ ವಿಷ್ಣುಪಾದದ ಮೇಲೆ ಸ್ಪರ್ಶ ಮಾಡಿಸಿದರೆ, ಅದನ್ನು ತೋರಿಸಿದರೆ ಸಾಕಂತೆ ಪಿತೃಗಳಿಗೆ ಉದ್ಧಾರ ಆಗ್ತದೆ. ನಿಜವಾಗ್ಲೂ ಸನ್ಯಾಸಿಗಳಾದಾಗ ಸಂಬಂಧ ಬಿಟ್ಕೊಂಡ್ಬಿಟ್ಟಿರ್ತಾರೆ. ಆದರೂ ಸನ್ಯಾಸಿಯೂ ಸಹಿತ ಗಯಾ ಕ್ಷೇತ್ರಕ್ಕೆ ಹೋದಾಗ ಆ ವಿಷ್ಣುಪಾದಕ್ಕೆ ತನ್ನ ದಂಡವನ್ನು ಸ್ಪರ್ಶ ಮಾಡಿಸುವುದರಿಂದಾಗಿ ಆ ಪಿತೃಗಳಿಗೆ ಮೋಕ್ಷಾನಂದವಾಗ್ತದೆ, ಅದ್ಭುತವಾಗಿರತಕ್ಕಂಥ ಆನಂದ ಆಗ್ತಾರೆ, ಪಿತೃಗಳು ಮುಕ್ತರಾಗ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಈ ಅನೇಕ ಮಾತುಗಳನ್ನು ಗಯಾ ಕ್ಷೇತ್ರದಲ್ಲಿ ಹೇಳ್ತಾ, ಶಮೀಪತ್ರ ಪ್ರಮಾಣೇನ ಪಿಂಡಂ ದದ್ಯಾತ್ ಗಯಾಶಿರೆ, ಇದೊಂದು ವೈಶಿಷ್ಟ್ಯ. ಈ ಶಮೀಪತ್ರ ಬಹಳ ಎಲೆಗಳೆಲ್ಲ ಅನೇಕ ಸಣ್ಣದ್ರೊಳಗೆ ಅತ್ಯಂತ ನಮ್ಮ ಕಣ್ಣಿಗೆ ಕಾಣುವಂತಹದ್ದು ಈ ಶಮೀಪತ್ರ ಅಂತ. ಈ ಶಮೀಪತ್ರದ ಒಂದು ಎಲೆ ಇರ್ತದಲ್ಲ, ಆ ಎಲೆಯ ಅಷ್ಟೇ ಕಾಳಷ್ಟು ಪಿಂಡವನ್ನ ಗಯಾ ಶಿರದ ಮೇಲೆ,
ಈ ಗಯಾಶಿರ ಯಾಕೆ ಹೇಳ್ತಾರೆ ಎನ್ನುವುದನ್ನು ಇನ್ನೊಂದು ಸ್ವಲ್ಪ ತಿಳ್ಕೊಳ್ಳೋಣ. ಆ ಗಯೆಯ ಆ ಕ್ಷೇತ್ರದಲ್ಲಿ ಅಷ್ಟೇ ಪಿಂಡದಾನ ಮಾಡಿದರೆ ಸಾಕು. ಉದ್ಧರೇ ಸಪ್ತಗೋತ್ರಾಣಿ, 7 ಗೋತ್ರಗಳು ಉದ್ಧಾರ ಆಗ್ತದೆ ಅಂತ ಹೇಳ್ತಾರೆ. ಅದೆಲ್ಲ ಉಲ್ಲೇಖವನ್ನು ಮಾಡಿದ್ದಾರೆ. ತಂದೆಯ ಗೋತ್ರ, ತಾಯಿಯ ಗೋತ್ರ, ಹೆಂಡತಿಯ ಗೋತ್ರ, ಅಕ್ಕ ತಂಗಿಯರನ್ನ ಮದುವೆ ಮಾಡಿಕೊಟ್ಟಿರ್ತಾರಲ್ಲ ಅವರ ಗೋತ್ರ, ಅಳಿಯಂದಿರ ಗೋತ್ರ, ಸೋದರತ್ತೆ, ತಾಯಿಯ ತಂಗಿಯ ಗೋತ್ರ, ಹೀಗೆ ಅನೇಕ ಜನ 7 ಸಂಬಂಧಿಕರು, 7 ಕುಲಕೋಟಿಗಳು ಉದ್ಧಾರ ಆಗ್ತದೆ ಅಂತ ಹೇಳ್ತಾರೆ. 7 ಗೋತ್ರಗಳು, 101 ಕುಲಗಳು ಉದ್ಧಾರ ಆಗ್ತದೆ ಅಂತ ಹೇಳ್ತಾರೆ. ಉದ್ಧರೇ ಸಪ್ತಗೋತ್ರಾಣಿ ಕುಲಮೇಕೋತ್ತರಂ ಶತಂ. ಈ ಮಂತ್ರವನ್ನ ಶ್ರಾದ್ದದಲ್ಲಿ ಹೇಳ್ತಾರೆ. ಅವಾಗ ಇಷ್ಟು ಅನುಸಂಧಾನಕ್ಕೆ ತಂದ್ಕೊಂಡು ಅದಕ್ಕೋಸ್ಕರನೇ ಶ್ರಾದ್ದ ಮಾಡುವಾಗ ಎಲ್ಲ ಕಡೆಗೂ ಗಯಾಯಾಮ್ ಇಷ್ಟಪಾದಾದಿ ಸಮಸ್ತ ಪಾದೀಶು ದತ್ತಂ ಅಂತ ಹೇಳ್ತಾರೆ. ಗಯಾಯಾಮ್ ಇಷ್ಟಪಾದಾದಿ ಪಾದೀಶು, ಅಷ್ಟು ಪ್ರಾಶಸ್ತ್ಯವನ್ನ ಆ ಗಯಾ ಶ್ರಾದ್ದಕ್ಕೆ ಅಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ಆದ್ರಿಂದಾಗಿ ಪ್ರತಿ ವರ್ಷವೂ ಗಯಾದಲ್ಲಿ ಹೋಗಿ ಮಾಡಲಿಕ್ಕೆ ಆಗದೇ ಇದ್ರು ಗಯಾ ಕ್ಷೇತ್ರದ ಸ್ಮರಣೆಯನ್ನು ಮಾಡಿದರೂ ಆ ಗಯಾ ಕ್ಷೇತ್ರದಲ್ಲಿ ಮಾಡಿದರೆ ಏನು ಅದ್ಭುತವಾದ ಪುಣ್ಯ ಬರಬೇಕು ಅಷ್ಟು ಪುಣ್ಯ ಈ ಒಂದು ಸ್ಮರಣೆಯಿಂದಲೇ ಬರ್ತದೆ ಅಂತ. ಅದು ನನಗೆ ಅಷ್ಟು ಅಲ್ಪ ಪ್ರಮಾಣದಲ್ಲಿ ಜೀವನದಲ್ಲಿ ಒಮ್ಮೆ ಆದರೂ ಅಲ್ಲಿ ಪಿಂಡದಾನವನ್ನು ಮಾಡಿದರೆ 7 ಗೋತ್ರಗಳು ಉದ್ಧಾರವಾಗ್ತದೆ ಅಂತ ಹೇಳ್ತಾ ಇದ್ದಾರೆ. ಇನ್ನೂ ಆ ಕ್ಷೇತ್ರದ ವಿಚಾರಗಳನ್ನು ಹೇಳ್ತಾ, ಸಾಮಾನ್ಯವಾಗಿ ಶ್ರಾದ್ದದಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಪಿತೃಗಳನ್ನ ಮಂತ್ರ ಪುರಸ್ಸರವಾಗಿ ಆವಾಹನೆಯನ್ನು ಮಾಡ್ತಾರೆ. ಆ ಪಿತೃಪಿತಾಮಹ ಪ್ರಪಿತಾಮಹರಗಳನ್ನ ಶ್ರಾದ್ದದಲ್ಲಿ ಮಂತ್ರಯುಕ್ತವಾಗಿ ಮಂತ್ರಗಳನ್ನು ಹೇಳುತ್ತಾ ಅವರ ನಾಮಗೋತ್ರಗಳನ್ನು ಉಚ್ಚಾರಣೆ ಮಾಡ್ತಾ ವಸುರುದ್ರ ಆದಿತ್ಯ ರೂಪಗಳನ್ನು ಚಿಂತನೆಯನ್ನು ಮಾಡಿ ತದಂತರ್ಗತವಾಗಿರ್ತಕ್ಕಂಥ ರೂಪಗಳನ್ನು ಚಿಂತನೆಯನ್ನು ಮಾಡಿ ಪಿತೃಗಳನ್ನು ಆವಾಹನೆ ಮಾಡುವಂತಹದ್ದು ಶ್ರಾದ್ದದಲ್ಲಿ ಕ್ರಮ. ಆದರೆ ಗಯಾ ಕ್ಷೇತ್ರಕ್ಕೆ ಹೋದಾಗ ಗಯಾ ಕ್ಷೇತ್ರದಲ್ಲಿ ಅಲ್ಲಿ ಪಿತೃಗಳನ್ನ ಆವಾಹನೆ ಮಾಡಬೇಕು ಅಂತಲೇ ಏನಿಲ್ಲ. ಮಗ ಆ ಕ್ಷೇತ್ರಕ್ಕೆ ಬಂದಿದ್ದಾನೆ ಅಂದ್ರೆ ಸಾಕಂತೆ ಪಿತೃಗಳು ಓಡಿ ಬರ್ತಾರಂತೆ. ನನ್ನ ಮಗ ಇಲ್ಲಿ ಶ್ರಾದ್ದ ಮಾಡ್ತಾನ ಅಂತ ಒಂದು ಮಹದಾಸೆಯಿಂದಾಗಿ ಬರ್ತಾರಂತೆ ಪಿತೃಗಳು. ಅದನ್ನ ಬಹಳ ಸುಂದರವಾಗಿ ಹೇಳುತ್ತದೆ. ಅತ್ರಾಗತಂ ಸುತಂ ದೃಷ್ಟ ಸ್ವಯಮಪಿ ಆಯಾಂತಿ ಸರ್ವದಾ ತೀರ್ಥಶ್ರಾದ್ದಂ ಪ್ರಯಚ್ಛದ್ದಿ ಪುರುಷೈ ಫಲಕಾಂಕ್ಷಭಿಹಿ. ಬೇರೆ ಕಡೆ ಆವಾಹನೆ ಮಾಡಿದ್ರೆ ಬರ್ತಾರೆ, ಇಲ್ಲಿ ಆವಾಹನೆ ಮಾಡದೇ ಇದ್ರೂ ಪಿತೃಗಳು ಅಲ್ಲಿ, ಯದ್ಯಪಿ ತೀರ್ಥಶ್ರಾದ್ದಗಳಲ್ಲಿ ಆವಾಹನೆ ಇತ್ಯಾದಿಗಳು ಇಲ್ಲ ಅಂತಕ್ಕಂಥದ್ದು ಒಂದು ಇದಿದೆ, ಅದು ಇರಲಿ. ಒಟ್ಟಂತೂ ಆ ಕ್ರಮದಲ್ಲಿ ನೋಡಿದಾಗ ಪಿತೃಗಳು ಬಹಳ ಅಪೇಕ್ಷೆ ಪಟ್ಟುಕೊಂಡು ಮಗ ಕ್ಷೇತ್ರಕ್ಕೆ ಬಂದ ಅಂದ್ರೆ ಸಾಕು ನನಗೆ ಪಿಂಡದಾನವನ್ನು ಮಾಡ್ತಾರಾ ಅಂತ ಹಂಬಲದಿಂದಾಗಿ ಬರ್ತಾರೆ ಅಂತ ಇದೆ. ಇದು ಯಾಕೆ ಇಷ್ಟು ಪಾವಿತ್ರ್ಯತೆ? ಗಯಾ ಕ್ಷೇತ್ರದಲ್ಲಿ ಆ ವಿಷ್ಣುಪಾದದ ಮೇಲೆ ಶ್ರಾದ್ದ ಮಾಡಬೇಕು. ಅಲ್ಲಿ ಶ್ರಾದ್ದ ಮಾಡಬೇಕಂದ್ರೆ ಅರ್ಥಾತ್ ಅಲ್ಲಿ ಕ್ಷೇತ್ರದಲ್ಲಿ ಆ ಗಯಾ ಕ್ಷೇತ್ರದಲ್ಲಿ ಮಾಡುವ ಶ್ರಾದ್ದಕ್ಕೆ ಯಾಕೆ ಅಷ್ಟು ಪ್ರಾಶಸ್ತ್ಯ ಅನ್ನುವುದನ್ನು ಪುರಾಣಗಳು ನಮಗೆ ತಿಳಿಸಿಕೊಡುತ್ತದೆ. ಬಹಳ ಸುಂದರವಾದ ಕಥೆಯೊಂದಿಗೆ ಅದರ ನಿರೂಪಣೆಯನ್ನ ನಾವು ತಿಳಿಯಲಿಕ್ಕೆ ಪ್ರಯತ್ನವನ್ನು ಮಾಡೋಣ. ನಿಜವಾಗಿಯೂ ಈ ಇಡೀ ಕ್ಷೇತ್ರವೇ ಅದನ್ನ ಹೇಳ್ತಾರೆ, ಒಂದು 18 ಕಿಲೋಮೀಟರ್ ವ್ಯಾಪ್ತಿ, 5 ಕ್ರೋಶ, ಅದಕ್ಕೆ ಗಯಾ ಕ್ಷೇತ್ರ ಅಂತ ಕರೀತಾರೆ. ಯಾಕೆ ಕರೀತಾರೆ, ಇದನ್ನು ಯಾಕೆ ಈ ರೀತಿ ಅನುಸಂಧಾನ ಮಾಡಬೇಕು ಅನ್ನೋದನ್ನ ಆ ಪುರಾಣದ ಒಂದು ಉಲ್ಲೇಖದ ಆಧಾರದ ಕಥೆಯ ಮೇಲೆ ತಿಳಿಯಲಿಕ್ಕೆ ಪ್ರಯತ್ನವನ್ನು ಮಾಡೋಣ. ಬ್ರಹ್ಮದೇವರು ಅನೇಕ ಸೃಷ್ಟಿಗಳನ್ನ ಮಾಡಿದ್ದನ್ನ ನೀವೆಲ್ಲರೂ ಕೇಳಿದ್ದೀರಾ. ಅದರೊಳಗೆ ದೇವತೆಗಳ ಸೃಷ್ಟಿ, ಮನುಷ್ಯರ ಸೃಷ್ಟಿ, ತಿರ್ಯಕ್ ಪ್ರಾಣಿಗಳ ಸೃಷ್ಟಿ, ಆಮೇಲೆ ವೃಕ್ಷಗಳ ಸೃಷ್ಟಿ, ಹೀಗೆಲ್ಲ ಸೃಷ್ಟಿ ಮಾಡ್ತಾ ಹೋದ್ರು. ಅವಿದ್ಯಾ ಸೃಷ್ಟಿಯೂ ಆಯಿತು. ಆ ಅವಿದ್ಯಾ ಸೃಷ್ಟಿಯಿಂದಾಗಿ ಜನಿಸಿರ್ತಕ್ಕಂಥವರೇ ಅಸುರರು. ಆ ಅಸುರರಲ್ಲಿ ಒಬ್ಬ ಅಸುರ ಗಯಾಸುರ ಅಂತ, ಗಯಾಸುರ ಅಂತ ಅವನ ಹೆಸರು, ಗಯಾ ಅಂತ ಅವನ ಹೆಸರು. ಆ ಅಸುರ ತಾನು ಎಷ್ಟಿದ್ದ ಅಂತಂದ್ರೆ ಅವನು 125 ಯೋಜನ ಎತ್ತರ. ಇದೆಲ್ಲ ಇವತ್ತಿನ ಕಾಲದ ಲೆಕ್ಕಕ್ಕೆ ತಗೊಂಡ್ರೆ ನಮಗೇನೋ ಸುಳ್ಳು ಹೇಳ್ತಾರೆ ಏನೋ ಹಂಗೆಲ್ಲ ಅನ್ಸತ್ತೆ. ನಿಜವಾಗಿಯೂ ಇದರ ಬಗ್ಗೆ ಅನೇಕ ಪ್ರಮಾಣಗಳನ್ನ ನಾವು ವಿಚಾರ ಮಾಡಿದಾಗ ಹಿಂದೆ ಹೋಗ್ತಾ ಹಿಂದಿನ ಯುಗಗಳಲ್ಲೆಲ್ಲ ಎಷ್ಟು ಎತ್ತರ ಇದ್ರು ಅಂತ ನಾವು
ಕೇಳುತ್ತೇವೆ ಪಂಚಾಂಗ ಶ್ರವಣ ಇತ್ಯಾದಿಗಳ ಕಾಲದಲ್ಲಿ. ಹಾಗೆ ಗಯಾಸುರ 125 ಯೋಜನ ಎತ್ತರ, 60 ಯೋಜನ ದಪ್ಪ, ಇಷ್ಟು ದೊಡ್ಡ ದೇಹ. ಅವನು ಒಮ್ಮೆ ಕೋಲಾಹಲ ಎಂಬತಕ್ಕಂಥ ಒಂದು ಪರ್ವತ, ಆ ಪರ್ವತದಲ್ಲಿ ತಾನು 1000 ವರ್ಷಗಳ ಕಾಲ ಶ್ವಾಸ ನಿರೋಧವನ್ನು ಮಾಡುತ್ತಾ ಉಸಿರನ್ನು ಬಿಗಿ ಹಿಡಿದು ತಾನು ಅದ್ಭುತವಾದ ತಪಸ್ಸನ್ನು ಆಚರಣೆಯನ್ನು ಮಾಡಿದ್ದಾನೆ. ಆ ತಪಸ್ಸನ್ನು ಆಚರಣೆಯನ್ನು ಮಾಡಿ ಬಹಳ ಘೋರವಾದ ತಪಸ್ಸನ್ನು ಮಾಡಿದ. ಅದನ್ನು ನೋಡಿ ಎಲ್ಲ ದೇವತೆಗಳು, ಬ್ರಹ್ಮದೇವರು, ವಿಷ್ಣು, ರುದ್ರ ಮುಂತಾದ ಎಲ್ಲ ದೇವತೆಗಳು ಪ್ರತ್ಯಕ್ಷರಾದರು. ಎಲ್ಲರೂ ಪರಸ್ಪರವಾಗಿ ಮಾತಾಡಿಕೊಂಡು ಎಲ್ಲರೂ ಪ್ರತ್ಯಕ್ಷರಾಗಿದ್ದಾರೆ. ಪ್ರತ್ಯಕ್ಷರಾದಾಗ ಆ ಗಯಾಸುರ ಕೇಳ್ತಾನೆ ಆ ದೇವತೆಗಳ ಹತ್ರ, ಎಲ್ಲ ದೇವತೆಗಳ ಹತ್ರ ಒಂದು ಕೋರಿಕೆಯಿಂದ ಕೇಳ್ತಾನೆ, ಸ್ವಾಮಿ ನಮಗೆ ಒಂದು ವರ ಕೊಡಿ. ಏನು ಅಂತಂದ್ರೆ, ಈ ನಾನೇನಿದ್ದೇನೆ ನಾನು ಅತ್ಯಂತ ಪವಿತ್ರನಾಗಬೇಕು. ಅಂದರೆ ಜ್ಞಾನಯೋಗಿಗಳು ಅಂತ ಯಾರಿದ್ದಾರೆ ಅವರಿಗಿಂತ, ಕರ್ಮಯೋಗಿಗಳು ಅಂತ ಯಾರಿದ್ದಾರೆ ಆ ಇಬ್ಬರಿಗಿಂತಲೂ, ಅಂದರೆ ಜಗತ್ತಿನಲ್ಲಿ ಇರತಕ್ಕಂಥ ಎಲ್ಲ ಪವಿತ್ರವಾದ ವಸ್ತುಗಳಿಗಿಂತಲೂ ನಾನು ಹೆಚ್ಚು ಪವಿತ್ರ ಅಂತ ಆಗಬೇಕು. ದೇವತೆಗಳು ಅವನು ಮಾಡಿದ ಅದ್ಭುತವಾದ ತಪಸ್ಸಿಗೆ ಅಸ್ತು ಅಂದ್ಬಿಟ್ಟು ವರ ನೀಡಿದ್ರು. ಅದರ ಫಲ ಏನಾಯಿತು? ಮುಂದೆ ಅವನನ್ನ ಯಾರು ನೋಡ್ತಾರೆ, ಅವನನ್ನು ಯಾರು ಸ್ಪರ್ಶನ ಮಾಡ್ತಾ ಇದ್ದಾರೆ, ಎಲ್ಲರೂ ಸಹಿತ ಹರಿಲೋಕಕ್ಕೆ ಹೋಗ್ತಾ ಇದ್ದಾರೆ. ಎಲ್ಲರೂ ಹರಿಪುರಕ್ಕೆ ಹೋಗ್ಲಿಕ್ಕೆ ಪ್ರಾರಂಭ ಮಾಡಿಬಿಟ್ರು. ಅವನ ದರ್ಶನ ಮಾಡಿದ್ರೆ ಪುಣ್ಯ ಶಕ್ತಿ ಆಯಿತು, ಅವನ ಸ್ಪರ್ಶನ ಮಾಡಿದ್ರೆ ಸಿಗ್ತಾ ಇತ್ತು. ಇದರಿಂದ ಎಲ್ಲರೂ ಪಾಪಮುಕ್ತರಾಗಿ ಹರಿಪುರಕ್ಕೆ ಹೋಗ್ಲಿಕ್ಕೆ ಪ್ರಾರಂಭ ಆಗೋಯ್ತು. ಯಮಪುರ ಖಾಲಿ ಆಗೋಯ್ತು. ಯಾರೂ ಯಮಪಟ್ಟಣಕ್ಕೆ ಬರುವವರೇ ಇಲ್ಲ. ಇದರಿಂದಾಗಿ ಎಲ್ಲ ದೇವತೆಗಳಿಗೂ, ಯಮಧರ್ಮರಾಜನಿಗೂ ಎಲ್ಲರಿಗೂ ಜಿಜ್ಞಾಸೆ ಶುರುವಾಯಿತು. ಹೀಗಾದ್ರೆ ಹೇಗಾಗತ್ತೆ? ಇದು ಸರಿಯಲ್ಲ, ಇದು ನಿಯಮಕ್ಕೆ ವಿರುದ್ಧವಾಗಿರ್ತಕ್ಕಂಥದ್ದು ಎಂಬುದಾಗಿ ಚಿಂತನೆಯನ್ನು ಮಾಡಿ ಎಲ್ಲರೂ ದೇವತೆಗಳೆಲ್ಲರೂ ಸಹಿತ ಸೇರಿ ವಿಷ್ಣುವಿನಲ್ಲಿ ಪ್ರಾರ್ಥನೆಯನ್ನು ಮಾಡಿದರು. ಪರಮಾತ್ಮ ವಿಷ್ಣುವಿನಲ್ಲೇ ಪ್ರಾರ್ಥನೆಯನ್ನು ಮಾಡಿದಾಗ ಆ ವಿಷ್ಣು ಬ್ರಹ್ಮದೇವರಿಗೆ ಆಜ್ಞೆಯನ್ನು ಮಾಡಿದ. ಏನಂತ ಆಜ್ಞೆಯನ್ನು ಮಾಡಿದ? ಬ್ರಹ್ಮ, ನೀನು ಹೋಗು, ಆ ಗಯಾಸುರನ ಹತ್ರ ಹೋಗಿ ನಾನು ಹೇಳದಂತೆ ಹೇಳು. ಏನು ಅಂತಂದ್ರೆ, ನನಗೆ ಯಜ್ಞ ಮಾಡಲಿಕ್ಕೆ ಒಂದು ಜಾಗ ಬೇಕು, ಅದು ನಿನ್ನ ದೇಹ ಆಗಬೇಕು ಅಂತ ಬೇಡು ಅಂತ ಹೇಳ್ದ. ಬ್ರಹ್ಮದೇವರು ಪರಮಾತ್ಮನ ಆಜ್ಞೆಯಂತೆ ಗಯಾಸುರನ ಹತ್ರ ಹೋದ್ರು. ಗಯಾಸುರನ ಹತ್ರ ಹೋಗಿ ಅವನ ಹತ್ರ ಬೇಡ್ತಾ ಇದ್ದಾರೆ. ಹೋದ ಗಯಾಸುರ ಬಹಳ ಸಂತೋಷನಾದ. ಬ್ರಹ್ಮದೇವರನ್ನು ನೋಡಿ ಕೇಳ್ತಾ ಇದ್ದಾನೆ, ನೋಡು ನಾನು ಈ ರೀತಿಯಾಗಿ ಗಯಾಸುರ ಬ್ರಹ್ಮದೇವರನ್ನ ಸ್ತೋತ್ರ ಮಾಡದ. ಅಷ್ಟೆಲ್ಲ ಆದ್ಮೇಲೆ ಏನ್ ಬೇಕು ಅಂತ ಕೇಳ್ದ. ಇಲ್ಲ, ನಾನೊಂದು ಯಜ್ಞ ಮಾಡಬೇಕು ಅಂತ ಇದ್ದೇನೆ. ಜಗತ್ತಿನಲ್ಲಿ ಇಂತಿಂಥ ಸ್ಥಳಗಳನ್ನೆಲ್ಲ ಹುಡುಕದೆ, ಆ ಎಲ್ಲಾ ಸ್ಥಳಗಳಿಗಿಂತಲೂ ಅತ್ಯಂತ ಪರಮ ಪವಿತ್ರವಾಗಿರ್ತಕ್ಕಂಥದ್ದು ನಿನ್ನ ದೇಹ. ನಿನ್ನ ದೇಹದ ಮೇಲೆ ನಾನು ಯಜ್ಞವನ್ನು ಮಾಡ್ತೇನೆ ಅಂತ ಬ್ರಹ್ಮದೇವರು ಕೇಳಿದ್ರು. ಹಾಗಂತ ಕೂಡಲೇ ಸಂತೋಷ ಆಗಿಬಿಡ್ತು ಗಯಾಸುರನಿಗೆ. ಎಷ್ಟು ಸಂತೋಷ ಆಯಿತು ಅಂತಂದ್ರೆ, ಅವನು ಬಹಳ ಸಂತೋಷದಿಂದ ಹೇಳ್ತಾನೆ, ಈ ದೇಹ ಇವತ್ತಿಗೆ ಸಾರ್ಥಕವಾಯಿತು. ಧನ್ಯೋಹಂ ದೇವದೇವೇಶ ಯದ್ದೇಹ ಪ್ರಾರ್ಥ್ಯತೆ ತ್ವಯಾ ಪಿತೃವಂಶೇ ಕುತಾರ್ಥೋಹಂ ಮಾತೃವಂಶೇ ತಥೈವಚ. ಇವತ್ತು ನನ್ನ ಪಿತೃವಂಶ ಮಾತೃವಂಶ ಕೃತಾರ್ಥವಾಯಿತು. ಯಾಕಂದ್ರೆ ಈ ದೇಹ ಬಂದಿದ್ದೇ ತಂದೆ ತಾಯಿಗಳಿಂದಾಗಿ, ಪ್ರಾಯಶಃ ಅದಕ್ಕೆ ಇರಬಹುದು. ಅಂತಹ ಪವಿತ್ರವಾದ ದೇಹ ಗಯಾಸುರನಿಗೆ ಅಂತಹ ದೇಹ ಬಂತು ನಿಜ. ನಮಗಂತೂ ಮಾನವ ದೇಹ ಬಂದಿದೆಯಲ್ಲ, ಅದು ಬಂದಿದ್ದು ತಂದೆ ತಾಯಿಗಳಿಂದಲೇ. ಆ ತಂದೆ ತಾಯಿಗಳಿಂದಲೇ ಬಂದಿರತಕ್ಕಂಥ ದೇಹ, ಇಂತಹ ಪರಮ ಪವಿತ್ರವಾಗಿರ್ತಕ್ಕಂಥ ದೇಹ ಬಂದಾಗ ನಾವು ಉದ್ಧಾರ ಮಾಡಿಕೊಳ್ಬೇಕಾದ್ದು ಕೆಲಸ. ಆದ್ರಿಂದಾಗಿ ಗಯಾಸುರನಂತೆ ಆಗದೇ ಇದ್ರೂ ಗಯೆಯಲ್ಲಿ ಹೋಗಿ ಪಿಂಡದಾನ ಮಾಡೋದ್ರಿಂದಾಗಿ ಆ ದೇಹ ಬರಲಿಕ್ಕೆ ಕಾರಣರಾಗಿರ್ತಕ್ಕಂಥ ಪಿತೃಮಾತೃಗಳ ಋಣವನ್ನ ತೀರಿಸಲಿಕ್ಕೆ ಒಂದು ಅವಕಾಶ ಆಗ್ತದೆ. ಆದ್ರಿಂದಾಗಿ ಅವಶ್ಯವಾಗಿ ಅದನ್ನ ಗಯಾಕ್ಷೇತ್ರವನ್ನ ಈ ಎಲ್ಲ ವಿಚಾರಗಳನ್ನು ಮಾಡಿದಾಗ ನಮಗೆ ಆ ಜಿಜ್ಞಾಸೆಯಿಂದಾಗಿ ನಮಗೆ ಈ ವಿಚಾರಗಳು ಬೆಳಕಿಗೆ ಬರುತ್ತದೆ.
ಆದ್ದರಿಂದಾಗಿ ಆ ಗಯಾಸುರ ನನ್ನ ದೇಹ ಬೇಕಾ, ಹಾಗಾದರೆ ಅವಶ್ಯವಾಗಿ ಕೊಡ್ತೇನೆ, ನಾನು ಇವತ್ತು ನನ್ನ ಜನ್ಮ ಸಾರ್ಥಕವಾಯಿತು, ನೀವು ಬ್ರಹ್ಮದೇವರು ಯಜ್ಞ ಮಾಡ್ರಿ ಅಂತ ಹೇಳ್ದ. ಯಾವ ಗಯಾಸುರನ ದೇಹದ ಮೇಲೆ ಬ್ರಹ್ಮದೇವರು ಯಜ್ಞವನ್ನು ಮಾಡಿದ್ರು ಅದೇ ದೇಹವೇ ಮುಂದೆ ಗಯಾಶಿರ ಅಂತ ಆಯಿತು. ಆ ಗಯಾಶಿರದ ಮೇಲೆ ಪಿತೃಯಜ್ಞಗಳನ್ನು ಮಾಡಬೇಕಾಗಿರ್ತಕ್ಕಂಥ ತದನಂತರದ ಬಂದವರಿಗೆಲ್ಲರಿಗೂ ಕರ್ತವ್ಯ ಅಂತ ಆಯಿತು. ಅದರಿಂದಾಗಿ ಯಜ್ಞವನ್ನು ಬ್ರಹ್ಮದೇವರು ಮಾಡಿದ್ದಾರೆ. ಬಹಳ ಅದ್ಭುತವಾಗಿರ್ತಕ್ಕಂಥ ಯಜ್ಞವನ್ನು ಬ್ರಹ್ಮದೇವರು ಮಾಡಿದ್ದಾರೆ. ಮಾಡಿ ಯಜ್ಞವಾಯಿತು. ಯಜ್ಞದಲ್ಲಿ ಅವಭೃತ ಅಂತ ಇರ್ತದೆ, ಅವಭೃತ ಸ್ನಾನವನ್ನು ಮಾಡಬೇಕು ಅಂತ ಅವಭೃತ ಸ್ನಾನವನ್ನು ಮಾಡಿಸಿದ್ದಾರೆ ಅವನಿಗೂ. ಆ ಅವಭೃತ ಸ್ನಾನ ಮಾಡಿದ ಮೇಲೆ ಗಯಾಸುರ ನನ್ನ ತೆಗೆದು ಯಜ್ಞಸ್ತಂಭದ ಮೇಲೆ ಮಲಗಿಸಿದ್ರು. ಯಜ್ಞಸ್ತಂಭಗಳು ಅಂತ ಇರ್ತದೆ, ಅದರ ಮೇಲೆ ಮಲಗಿಸಿದ್ದಾರೆ. ಆಗ ಅಸುರ ನಡುಗಲಿಕ್ಕೆ ಪ್ರಾರಂಭ ಮಾಡಿಬಿಟ್ಟ. ಮೈಯೆಲ್ಲ ಸ್ಥಿರವಾಗಿ ನಿಲ್ತಾ ಇಲ್ಲ, ಗಡಗಡಗಡ ಅಂತ ನಡುಗ್ತಾ ಇದ್ದಾನೆ. ಆಗ ಅವನು ನಡುಗುವುದನ್ನು ನೋಡಿ ಬ್ರಹ್ಮದೇವರು ಯಮಧರ್ಮರಾಜನಿಗೆ ಹೇಳಿದ್ರು, ನಿನ್ನ ಮನೆಯಲ್ಲಿ ಒಂದು ಧರ್ಮಶಿಲೆ ಅಂತ ಇದೆಯಲ್ಲ, ಆ ಶಿಲೆಯನ್ನು ತಂದು ಆ ಗಯಾಸುರನ ತಲೆಯ ಮೇಲೆ ಇಡು ಅಂತ ಅಂದರು. ಸರಿ, ಯಮಧರ್ಮರಾಜ ಅದರಂತೆ ಆ ಶಿಲೆಯನ್ನು ತಂದು ಆ ಗಯಾಸುರನ ತಲೆಯ ಮೇಲೆ ಇಟ್ಟರೂ ಸಹಿತ ನಡಕ ನಿಲ್ಲಿಲ್ಲ. ಸಾಮಾನ್ಯವಾಗಿ ಯಾವುದಾದ್ರೂ ವಸ್ತು ತುಂಬ ಕುಂಟತಾ ಇತ್ತು ಅಥವಾ ಏನಾದರೂ ಅಲ್ಲಾಡತಾ ಇತ್ತು ಅಂದರೆ ಅದರ ಮೇಲೆ ಭಾರವನ್ನು ಹೇರಿದಾಗ ಅದು ಸ್ವಲ್ಪ ಅಲ್ಲಾಡೋದು ನಿಂತ್ಕೊಳ್ಳುತ್ತದೆ. ಹಾಗೆ ಗಯಾಸುರನ ಮೇಲೆ ಯಮಧರ್ಮರಾಜನ ಆಸ್ಥಾನದಲ್ಲಿದ್ದಂಥ ಧರ್ಮಶಿಲೆಯನ್ನು ತಂದು ಇಟ್ಟಿದ್ದಾರೆ. ಈ ಧರ್ಮಶಿಲೆಗೂ ಒಂದು ವಿಶೇಷವಾದ ಐತಿಹ್ಯ ಇದೆ. ಅದು ಮುಂದೆ ಯಾವಾಗಾದ್ರೂ ತಿಳಿಯೋಕ್ಕೆ ಪ್ರಯತ್ನವನ್ನು ಮಾಡೋಣ. ಆ ಧರ್ಮಶಿಲೆಯನ್ನು ತಲೆಯ ಮೇಲೆ ಇಟ್ಟರೆ ಆಗಲೂ ನಡಕ ನಿಲ್ಲಿಲ್ಲ. ಆಗ ಎಲ್ಲ ದೇವತೆಗಳು ಬಂದು ತಮ್ಮ ಪಾದದಿಂದ